ಮಸಾಲ್ ವಡೆ ಇಲ್ಲ ಅಂದ್ರೆ ಹಬ್ಬದೂಟ ಅಂತೂ ಇನ್‌ಕಂಪ್ಲೀಟ್ ಅನ್ಸೋದ್ ನಿಜ. ಮಸಾಲೆ ವಡೆನ ತುಂಬಾನೇ ಸಿಂಪಲ್ ಆಗಿ ಮನೇಲಿ ಮಾಡ್ಬೋದು. ಹಾಗೂ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ತೊಳೆದಿರೋಂತಹ 1/4 ಕೆಜಿ ಕಡಲೆಬೇಳೆಗೆ 2ರಿಂದ 3 ಗ್ಲಾಸ್ ನೀರನ್ನ ಸೇರಿಸಿ, 10 ಮೆಣಸಿನಕಾಯಿ, ಸ್ವಲ್ಪ ಚಕ್ಕೆ, ಲವಂಗ ಎಲ್ಲಾನು ಹಾಕಿ 4-5 ಗಂಟೆಗಳ ಕಾಲ ಇದನ್ನ ನೆನೆಸಿ, ನಂತರ ಮಿಕ್ಸಿ ಜಾರ್‌ಗೆ ಮೆಣಸಿನಕಾಯಿ, ಚಕ್ಕೆ, ಲವಂಗ ಜೊತೆಗೆ ಶುಂಠಿ, ಬೆಳ್ಳುಳ್ಳಿನ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆನೂ ಕೂಡ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ, ನಂತರ ಉಳಿದಿರುವಂತಹ ಕಡಲೆಬೇಳೆನ ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಳಿ. ನಂತರ ಇದಕ್ಕೆ ಸಣ್ಣಗೆ ಹೆಚ್ಚಿರುವಂತ ಈರುಳ್ಳಿ, ಸಬ್ಸಿಗೆ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದನ್ನ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಂಡು ಒಂದು ವಿಳೆದೆಲೆ ಅಥವಾ ಬಾಳೆ ಎಲೆ ಮೇಲೆ ಈ ರೀತಿ ನಿಮ್ಗೆ ಬೇಕಾಗಿರುವಂತಹ ಸೈಜ್ಗೆ ಇದನ್ನ ತಟ್ಟಿ, ಕಾದಿರೋ ಎಣ್ಣೆಯಲ್ಲಿ ಇದನ್ನ ಲೋ ಟು ಹೈ ಫ್ಲೇಮ್ ಅಲ್ಲಿ ಕರೆದ್ಕೊಂಡ್ರೆ ತುಂಬಾನೇ ಟೇಸ್ಟಿಯಾದಂತಹ ಮಸಾಲ್ ವಡೆ ರೆಡಿ ಆಗುತ್ತೆ. ಇದು ಕೇವಲ ಹಬ್ಬಗಳ ದಿವಸ ಅಲ್ದಿರ ನಾರ್ಮಲ್ ಡೇಸ್ ಅಲ್ಲೂ ಚಿತ್ರಾನ್ನ ಅಥವಾ ಕಾಫಿ ಟೀ ಜೊತೆ ತಿನ್ನೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಕೂಡ ಈ ನವರಾತ್ರಿಯಲ್ಲಿ ಒಂದ್ ದಿವಸ ಈ ರೆಸಿಪಿನ ಟ್ರೈ ಮಾಡಿ ತುಂಬಾನೇ ಇಷ್ಟಪಡ್ತೀರಾ.